ದೆಹಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕೆಂಪೇಗೌಡ ಏರ್ಪೋರ್ಟ್ನಿಂದ ಡಿಕೆ ತೆರಳಿದ್ರು. ಕಾರಣ ಇಷ್ಟೇ, ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದೆಹಲಿಗೆ ಹೋಗ್ತಿದ್ದಾರೆ ಅನ್ನೋದು. ಈಗಾಗಲೇ ಅವರು ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋದಕ್ಕೋಸ್ಕರ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಡಿಕೆ ಅವರ ಈ ದೆಹಲಿ ಪ್ರಯಾಣದ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಯಾವ ಕಾರಣಕ್ಕೆ ಹೋಗಿರಬಹುದು ಅಂತ ಹೇಳಿ. ಇದು ಕೆಂಪೇಗೌಡ ಏರ್ಪೋರ್ಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಂದಿಳಿದಂತಹ ಕ್ಷಣ. ಒಂದಷ್ಟು ಮಂದಿ ಖಾಸಗಿ ಕಾರ್ಯಕ್ರಮ, ಅವರದ್ದೇ ಆದ ಒಂದಷ್ಟು ಖಾಸಗಿ ಕಾರ್ಯಕ್ರಮಗಳು ಇರುತ್ತೆ, ಅದನ್ನು ಅಟೆಂಡ್ ಮಾಡೋದಕ್ಕೆ ಹೋಗಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಿದ್ರೆ ರಾಜಕೀಯ ಆಯಾಮದಲ್ಲೂ ಕೂಡ ಒಂದಷ್ಟು ಮಂದಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರೆ. ಇದು ಕೆಂಪೇಗೌಡ ಏರ್ಪೋರ್ಟ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದಂತಹ ಕ್ಷಣ. ಇನ್ನು ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ್ರೆ ಹೋಗ್ಲಿ, ಪಾಪ ಬೇಡ ಅಂದವರು ಯಾರು? ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು ಡಿಕೆ ಅವರ ದೆಹಲಿ ಪ್ರಯಾಣದ ಬಗ್ಗೆ. ಒಂದ್ ವೇಳೆ ನನ್ನನ್ನ ಕರೆದ್ರೆ ನಾನು ಕೂಡ ಹೋಗ್ತೀನಿ, ಕರೆದ್ರೆ ಮಾತ್ರ ಹೋಗ್ತೀನಿ, ಆದ್ರೆ ನನಗೆ ಈವರೆಗೂ ಕರೆದಿಲ್ಲ. ಕೆಸಿ ವೇಣುಗೋಪಾಲ್ ಅವರ ಜೊತೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಲಂಚ್ ಮೀಟಿಂಗ್ ಆಯ್ತಲ್ಲ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ, ಅದರ ಬಗ್ಗೆನೂ ಕೂಡ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ರಾಜಕೀಯದ ಕುರಿತು ನಾವು ಚರ್ಚೆ ಮಾಡಿಲ್ಲ ಅಂತ. ಇಲ್ಲ 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 ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ಭೇಟಿ ಆಗಿದ್ವಲ್ಲ, ರಾಜಕೀಯ ಮಾತಾಡ್ಲಿಲ್ಲ. ಇಲ್ಲ 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 ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ಏನ್ ಮಾತುಕತೆ ಆಗಿದೆ ಅನ್ನೋದನ್ನ ಅವರನ್ನೇ ಕೇಳಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರ ಸಭೆಯ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾರ್ಯಕ್ರಮಕ್ಕೋಸ್ಕರ ವೇಣುಗೋಪಾಲ್ ಅವರು ಬಂದಿದ್ರು. ಲಂಚ್ ಮೀಟಿಂಗ್ ಬಳಿಕ ಸಚಿವ ಸತೀಶ್ ಅವರ ಹೇಳಿಕೆ, ಇಲ್ಲಿ ಯಾವುದೇ ರಾಜಕೀಯ ಮಾತುಕತೆ ಆಗಿಲ್ಲ ಅನ್ನೋದನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಅದರ ಹೊರತಾಗಿ ಅದರ ಮೇಲೂ ಕೂಡ ನಿಮ್ಗೆ ಏನಾದ್ರೂ ವಿಷಯ ಬೇಕು ಅಂದ್ರೆ ವೇಣುಗೋಪಾಲ್ ಅವರು ಮತ್ತು ಸಿದ್ದರಾಮಯ್ಯನವರನ್ನೇ ಕೇಳಿ, ವರಿಷ್ಠರನ್ನೇ ಕೇಳಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಅವರು. ಅವರೇನು ಈ ಕಾರ್ಯಕ್ರಮ ಬಂದಾರ ಅಷ್ಟೇ, ಅವ್ರದ್ದೇನು ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಇನ್ನು ಅವ್ರನ್ನೇ ಕೇಳ್ಬೇಕು ನೀವು, ಅವ್ರು ನೋಡಿರ ಅವ್ರೇನು ಈ ಕಾರ್ಯಕ್ರಮ ಬಂದಾರ ಅಷ್ಟೇ, ಅವ್ರದ್ದೇನು ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಇನ್ನು ಅವ್ರನ್ನೇ ಕೇಳ್ಬೇಕು ನೀವು, ಅವ್ರು ನೋಡಿರ ಅವ್ರೇನು ಈ ಕಾರ್ಯಕ್ರಮ ಬಂದಾರ ಅಷ್ಟೇ, ಅವ್ರದ್ದೇನು ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ವೈರಾಗ್ಯದ ಚರ್ಚೆ ಜೋರಾಗಿ ನಡೀತಾ ಇದೆ. ಅಧಿಕಾರ ಶಾಶ್ವತವಲ್ಲ, ಯಾವತ್ತಿದ್ರೂ ಒಂದಿನ ಬಿಡ್ಲೇಬೇಕಲ್ವಾ? ಲಂಚ್ ಮೀಟಿಂಗ್ ಬಳಿಕ ಸಚಿವ ಸತೀಶ್ ಪುನರುಚ್ಚರಿಸಿದ್ದಾರೆ. 10 ವರ್ಷ ಆದ್ಮೇಲಾದ್ರೂ ಅಧಿಕಾರ ಬಿಡ್ಲೇಬೇಕು, ಯಾವಾಗ ಅಂತ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದು ಸತೀಶ್ ಅವರ ಮಾತು. ಮಾತನಾಡಿದ್ರು ಸಿಎಂ ಅಂತೂ ಒಂದು ನಿನ್ನೆ, ಅದನ್ನು ಬೆಂಬಲಿಸಿ ನೀವು ಮಾತಾಡಿದ್ರಿ ಅಂತ. ಯಾವತ್ತಿದ್ರೂ ಅಧಿಕಾರ ಬಿಡ್ಲೇಬೇಕು ಅನ್ನೋ ದಾಟಿ ಅದು ಯಾವಾಗಾರು ಬಿಡ್ಲೇಬೇಕಲ್ಲ. ಇನ್ನು 10 ವರ್ಷದ ನಂತರ ಬಿಡ್ಲೇಬೇಕು, ಯಾವಾಗಾರು ಬಿಡ್ಲೇಬೇಕು, ಶಾಶ್ವತ ಅಲ್ಲ. ಸೊ ಅದು ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ. ವೈರಾಗ್ಯದ ಮಾತನಾಡಿದ್ರು ಸಿಎಂ ಅಂತೂ ಒಂದು ನಿನ್ನೆ, ಅದನ್ನು ಬೆಂಬಲಿಸಿ ನೀವು ಮಾತಾಡಿದ್ರಿ ಅಂತ. ಯಾವತ್ತಿದ್ರೂ ಅಧಿಕಾರ ಬಿಡ್ಲೇಬೇಕು ಅನ್ನೋ ದಾಟಿ ಅದು ಯಾವಾಗಾರು ಬಿಡ್ಲೇಬೇಕಲ್ಲ. ಇನ್ನು 10 ವರ್ಷದ ನಂತರ ಬಿಡ್ಲೇಬೇಕು, ಯಾವಾಗಾರು ಬಿಡ್ಲೇಬೇಕು, ಶಾಶ್ವತ ಅಲ್ಲ.
ಸೊ ಅದು ಯಾವಾಗ ಇನ್ನು ಜೈಕಾರದಿಂದ ಯಾವುದೇ ಪ್ರಯೋಜನ ಆಗಲ್ಲ. ಸತೀಶ್ ಜಾರಕಿಹೊಳಿ ಅವರು ಹೇಳಿರುವ ಮಾತಿದು. ಯಾವುದೇ ಗೊಂದಲ ಇಲ್ಲ, ಎಲ್ಲವೂ ಕೂಡ ತಿಳಿಯಾಗಿದೆ. ಉಭಯ ನಾಯಕರು ಅಂದ್ರೆ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಈಗಾಗಲೇ ಮಾತನಾಡಿದ್ದಾರೆ. ಸದ್ಯಕ್ಕೇನು ಗೊಂದಲ ಇಲ್ಲ ಎಂದಿದ್ದಾರೆ. ಫಸ್ಟ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಯಕಾರ ಹಾಕಿದ್ರು ಒಂದಿಷ್ಟು ಜನ, ಎಲ್ಲಿ? ಸಿದ್ದರಾಮಯ್ಯ ಅವರಿಗೆ ಜಯಕಾರ ಹಾಕಿದ್ರು ಕಾರ್ಯಕರ್ತರು. ಏನ್ ನಿಮ್ಮ ಅಭಿಪ್ರಾಯ ಅಂತ? ಅದರಿಂದ ಏನು ಪ್ರಯೋಜನ ಆಗೋಲ್ಲ. ಸರ್ಕಾರದಿಂದ ಪ್ರಯೋಜನ ಆಗೋಲ್ಲ. ಓಕೆ, ನಾಯಕರು ಏನು ಹೇಳಿದ್ರು ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಗೊಂದಲ ಇದೆ. ಏನು ಗೊಂದಲ ಇಲ್ಲ, ಎಲ್ಲ ತಿಳಿಯಾಗಿದೆ. ಇಬ್ರು ನಾಯಕರು ಹೇಳಿದಾರಲ್ಲ, ಮುಗಿದೋಯ್ತ್ರೆ. ಫಸ್ಟ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಯಕಾರ ಹಾಕಿದ್ರು ಒಂದಿಷ್ಟು ಜನ, ಎಲ್ಲಿ? ಸಿದ್ದರಾಮಯ್ಯ ಅವರಿಗೆ ಜಯಕಾರ ಹಾಕಿದ್ರು ಕಾರ್ಯಕರ್ತರು. ಏನ್ ನಿಮ್ಮ ಅಭಿಪ್ರಾಯ ಅಂತ? ಅದರಿಂದ ಏನು ಪ್ರಯೋಜನ ಆಗೋಲ್ಲ. ಸರ್ಕಾರದಿಂದ ಪ್ರಯೋಜನ ಆಗೋಲ್ಲ. ಓಕೆ, ನಾಯಕರು ಏನು ಹೇಳಿದ್ರು ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಗೊಂದಲ ಇದೆ. ಏನು ಗೊಂದಲ ಇಲ್ಲ, ಎಲ್ಲ ತಿಳಿಯಾಗಿದೆ. ಇಬ್ರು ನಾಯಕರು ಹೇಳಿದಾರಲ್ಲ, ಮುಗಿದೋಯ್ತ್ರೆ. The DK is going on last 10 years. There is not nothing new in it. When people started speak on Modi, people are speaking on DK. Some people speak on Rahul. Some speak on take Sidhu. There is nothing wrong in it. What is there? With their love and affection they speak. We should take it in a very sporty.